ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಹೊಸ ಮುಖವಾಡ ಹಾಕಿಕೊಂಡು ಆಮ್ ಆದ್ಮಿ ಪಾರ್ಟಿ ಮತ್ತೆ ಭಾರತ ದೇಶದಲ್ಲಿ ನುಸುಳುವ ಪ್ರಯತ್ನವನ್ನು ಮಾಡ್ತಾ ಇದೆ. ನಮ್ಮ ಮನೆಯ ಮಕ್ಕಳನ್ನು ಆಹುತಿ ತೆಗೆದುಕೊಳ್ಳಲಿಕ್ಕೆ, ಬಲಿ ತೆಗೆದುಕೊಳ್ಳಲಿಕ್ಕೆ ಮುಹೂರ್ತವನ್ನು ಇಡ್ತಾ ಇದೆ. ಸ್ನೇಹಿತರೆ, ಭಾಳ ಭಯಾನಕವಾದಂಥ ಅಪಾಯಕಾರಿಯಾದಂಥ ಒಂದು ಸಂಚನ್ನು ಇವತ್ತು ತಮ್ಮಿಂದ ನಾನು ಹೇಳ್ತಾ ಇದ್ದೀನಿ. ಸದ್ಯಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಂಬನಾತ್ಮಕವಾದಂಥ ವಿಚಾರ ಅಂತ ಕಂಡರೂ ಕೂಡ ಇದರ ಹಿಂದಿರುವಂಥ ಶಕ್ತಿಗಳು ಮತ್ತು ಇದರ ಮುಂದೆ ನಡೆಸಿಕೊಂಡು ಹೋಗುವಂಥ ಜನ ಇದ್ದಾರಲ್ಲ, ಅವರೆಷ್ಟು ಭಯಾನಕವಾದ ವ್ಯಕ್ತಿಗಳು ಅಂದರೆ ಭಾರತ ದೇಶವನ್ನು ಮತ್ತೊಂದು ಬಾಂಗ್ಲಾ ಅಥವಾ ನೇಪಾಳ ಮಾಡುವ ನಿಟ್ಟಿನಲ್ಲಿ ಸಂಚು ಶುರುವಾಗಿದೆ. ವಿಷಯ ಏನು? ವಿಷಯ ಕಾಕ್ರೋಚ್ ಜನತಾ ಪಾರ್ಟಿ. ಏನು ಹಿಂಗಂದರೆ, ನಿಮಗೆ ಗೊತ್ತಿದೆ, ಇತ್ತೀಚೆಗೆ ತಾನೇ ಜಸ್ಟಿಸ್ ಸೂರ್ಯಕಾಂತ್ ಅವರು, ಆನರೇಬಲ್ ಚೀಫ್ ಜಸ್ಟಿಸ್ ಸೂರ್ಯಕಾಂತ್ ಅವರು ನಕಲಿ ಪದವಿಗಳ ಬಗ್ಗೆ ವಿಚಾರಣೆ ನಡೆಸ್ತಾ ಇರುವಂಥ ಸಂದರ್ಭದಲ್ಲಿ ಈ ದೇಶದಲ್ಲಿರುವಂಥ ನಕಲಿ ಜನ ಮಾಹಿತಿ ಹಕ್ಕುದಾರರ ರೀತಿಯಲ್ಲಿ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ ರೀತಿಯಲ್ಲಿ ಜಿರಳೆಗಳಾಗಿ ಸಮಾಜವನ್ನು ಹಾಳು ಮಾಡ್ತಾ ಇದ್ದಾರೆ ಅಂತ ಕಳಕಳಿಯಿಂದ ಹೇಳಿದ ಮಾತು. ನಿರುದ್ಯೋಗಿ ಯುವಕರು ನಕಲಿ ಕೆಲಸ ಮಾಡ್ತಾ ದೇಶದ ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ತಮ್ಮ ಕಳಕಳಿಯ ಟಿಪ್ಪಣಿಯನ್ನು ಮಾಡಿದರು. ಯುವಕರನ್ನೆಲ್ಲ ಜಿರಳೆ ಅಂತ ಇದ್ದಾರೆ ಅಂತ ಭಾಳ ದೊಡ್ಡ ಮಟ್ಟದ ಪ್ರೊಪಗ್ಯಾಂಡ ಶುರುವಾಗಿತ್ತು. ಮೊದಲೇ ಜಸ್ಟಿಸ್ ಸೂರ್ಯಕಾಂತ್ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಅಸಹನೆ, ಅಸಹಿಷ್ಣುತೆ, ಅಸಮಾಧಾನ ಎಲ್ಲವೂ ಈಗ ಎಡಚರಿಗೆ ಕಾಡ್ತಾ ಇದೆ. ಏಕೆಂದರೆ ಬರ್ತಾ ಇರುವಂಥ ತೀರ್ಪುಗಳು, ತೆಗೆದುಕೊಳ್ಳುತ್ತಿರುವಂಥ ನೀತಿಗಳು, ಆಮೇಲೆ ಸುಪ್ರೀಂ ಕೋರ್ಟಿನ ಧೋರಣೆ, ಆಮೇಲೆ ಪಟ್ಟಭದ್ರ ಹಿತಾಸಕ್ತಿ ವಕೀಲರಿಗೆ ಆಗ್ತಾ ಇರುವಂಥ ಅವಮಾನ, ಅವರ ಅಹಂಕಾರಕ್ಕೆ ಬೀಳ್ತಾ ಇರುವಂಥ ಪೆಟ್ಟು, ಇದೆಲ್ಲದರಿಂದ ಅವ್ರ ಮೇಲೆ ಸೇಡು ತೀರಿಸ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ನಡೀತದೆ. ಇಲ್ಲ, ಜಸ್ಟಿಸ್ ಸೂರ್ಯಕಾಂತ್ ಅವರು ದೇಶದ ಯುವಕರಿಗೆ ಅವಮಾನ ಮಾಡಿದ್ದಾರೆ, ಜಿರಳೆಗಳು ಅಂದಿದ್ದಾರೆ. ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳಾರ್ದಂಥ ಜಸ್ಟಿಸ್ ಸೂರ್ಯಕಾಂತ್ ಕೊನೆಗೆ ಕ್ಷಮೆ ಕೇಳಬೇಕಾಗತ್ತೆ, ಸ್ಪಷ್ಟೀಕರಣ ಕೊಡಬೇಕಾಗತ್ತೆ. ನಾನು ಹೇಳಿದ್ದು ಎಲ್ಲ ಯುವ ಪೀಳಿಗೆಗಲ್ಲ. ಯಾರು ನಕಲಿ ಪದವಿಗಳಿಗಾಗಿ ಈ ರೀತಿ ದಂಧೆ ಮಾಡ್ತಾರೋ, ಯಾರು ನಿರುದ್ಯೋಗಿ ಆಗಿದ್ದು ಈ ರೀತಿಯ ಸಂಚುಗಳನ್ನು ಮಾಡ್ಕೊಂಡು ನಾನು ಮಾಧ್ಯಮದವನು, ನಾನು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರು, ನಾನು ಮಾಹಿತಿ ಹಕ್ಕು ಕಾಯ್ದೆ ಹೋರಾಟಗಾರ ಅಂತ ಹೇಳ್ತಾರಲ್ಲ, ಅವ್ರಿಗೆ ಹೇಳಿದ್ದು ನಾನು ಅಂತ ಹೇಳಿದ್ರೆ ಕೇಳಿಸ್ಕೊಳ್ಳಿಕ್ಕೆ ಯಾರೂ ತಯಾರಿರೋದಿಲ್ಲ. ಈ ಮಧ್ಯೆ ಒಂದು ಬೆಳವಣಿಗೆ ಆಗುತ್ತೆ ಭಾರತ ದೇಶದಲ್ಲಿ. ನಿಮಗೆಲ್ಲ ಗೊತ್ತಿರೋ ಹಾಗೆ ನೀಟ್ನ ಕ್ವಶನ್ ಪೇಪರ್ ಲೀಕ್ ಆಗಿಬಿಡುತ್ತೆ. ಈ ದೇಶದ 22 ಲಕ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಭಾಳ ದೊಡ್ಡ ಮಟ್ಟದ ಅನ್ಯಾಯ ಆಗತ್ತೆ. ಇಂಥ ಸೋರಿಕೆ ಕೆಲಸ ಆಗಬಾರ್ದು. ಇಲಾಖೆ ದಕ್ಷವಾಗಿ ಕೆಲಸ ಮಾಡಬೇಕು. ಹೀಗಾದ ಸಂದರ್ಭದಲ್ಲಿ ಆ ಹೊಣೆಯನ್ನು ಯಾರು ಹೊಡೆದಿರ್ತಾರೋ ಆ ಮಂತ್ರಿ ರಾಜೀನಾಮೆಯನ್ನು ಕೊಡಬೇಕು. ನಿಮಗೆ ಗೊತ್ತು, ನಾನು ಈಗಾಗಲೇ ಅದರ ಬಗ್ಗೆ ಹೇಳಾಗಿದೆ, ಸಂಚಿಕೆಯನ್ನು ಮಾಡಿ ಆಗಿ ಹೋಗಿದೆ. ಆದರೂ ಕೂಡ ಅದ್ರ ಬಗ್ಗೆ ಯಾರು ಆರೋಪಿಗಳಿದಾರೋ ಅವ್ರನ್ನ ಹಿಡ್ಕೊಂಬಂದಾಯಿತು, ತನಿಖೆ ನಡೀತಾ ಇದೆ, ಹೊಸ ದಿನಾಂಕವನ್ನು ಕೊಡಲಾಗಿದೆ. ಆದರೆ ಯುವ ಪೀಳಿಗೆಯಲ್ಲಿ ಏನಾಗುತ್ತೆ ಅಂದರೆ ಇದ್ರ ಬಗ್ಗೆ ಒಂದು ಅವಿಶ್ವಾಸ ಉಂಟಾಗತ್ತೆ, ವಿಶ್ವಾಸಾರ್ಹತೆ ಸರ್ಕಾರದ ಬಗ್ಗೆ ಹೊರಟು ಹೋಗುತ್ತೆ. ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ವ್ಯಕ್ತಿ ಸಚಿವನಾಗಿದ್ದು ತಾನು ರಾಜೀನಾಮೆಯನ್ನು ಕೊಡಲಿಲ್ಲ ಅಂದಾಗಲೂ ಕೂಡ ನರೇಂದ್ರ ಮೋದಿ, ಅಮಿತ್ ಶಾ ಅವರು ಸುಮ್ಮನಿದ್ದಾರಲ್ಲ, ಅದ್ರ ಬಗ್ಗೆ ಒಂದು ರೀತಿಯ ಇದೇನಿದು, ಈ ರೀತಿಯೂ ಸಾಧ್ಯವಾ ಈ ಸರ್ಕಾರದಲ್ಲಿ, ನೈತಿಕತೆ ಅನ್ನೋದೇ ಇಲ್ವಾ ಅಂತ ಪ್ರಶ್ನೆ ನಮ್ಮಂಥವ್ರು ಕೂಡ ಮಾಡುವಂಥ ಕಾಲಘಟ್ಟ ಬರುತ್ತೆ. ಇದನ್ನು ಬಳಸ್ಕೊಂಡವರು ಯಾರು? ಇದನ್ನು ಬಳಸ್ಕೊಂಡವರು ಸನ್ಮಾನ್ಯ ಶ್ರೀ ಅರವಿಂದ ಕೇಜ್ರಿವಾಲ್ ಅವರು ತಕ್ಷಣದಲ್ಲಿ ಮೇ 13ನೇ ತಾರೀಕು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಏನಂತ ಸ್ಟೇಟ್ಮೆಂಟ್ ಕೊಡ್ತಾರೆ? ನೀಟ್ನ ಹಗರಣ ಆಗಿದ್ದಕ್ಕೆ ನರೇಂದ್ರ ಮೋದಿ ರಾಜೀನಾಮೆ ಕೊಡಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು, ಈ ಸರ್ಕಾರಕ್ಕೆ ನೈತಿಕತೆ ಇಲ್ಲ, ಈ ದೇಶದ ಯುವ ಪೀಳಿಗೆ ಬೀದಿಗಿಳಿದು ಹೋರಾಟ ಮಾಡಬೇಕು, ಜನಜಿ ಬೀದಿಗಿಳಿದು ಹೋರಾಟ ಮಾಡಬೇಕು, ನಿರುದ್ಯೋಗ ಸಮಸ್ಯೆ ಇದೆ, ಹಣದುಬ್ಬರ ಇದೆ, ಏನು ಮಾಡ್ತಾ ಇದೆ ಸರ್ಕಾರ ಅಂತ ಭಾಷಣ ಮಾಡಿಬಿಡ್ತಾರೆ. ಎಲ್ಲ ಕಡೆ ವಿಡಿಯೋ ಹಾಕಿ ವೈರಲ್ ಮಾಡ್ತಾರೆ. ಎಡಚರರು, ಕಾಂಗ್ರೆಸ್ಸಿಗರು ಎಲ್ಲವೂ ಇವರು ಕೂಡ, ಕಾಂಗ್ರೆಸ್ ಕೂಡ ಇವ್ರ ಜೊತೆ ಕೈ ಜೋಡಿಸುತ್ತೆ. ಯಾವ ಕಾಂಗ್ರೆಸ್ಸಿನ ಅಧಃಪತನಕ್ಕೆ ಅರವಿಂದ್ ಕೇಜ್ರಿವಾಲ್ ಕಾರಣೀಭೂತರಾದರೂ, ಯಾವ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ತನ್ನ ಅಧಿಕಾರವನ್ನು ಕಳ್ಕೊಳ್ಳಿಕ್ಕೆ ಕಾರಣೀಭೂತರಾದರು ಅರವಿಂದ್ ಕೇಜ್ರಿವಾಲ್, ಅಂಥವರ ಈ ಧ್ವನಿಗೆ ತಾನೂ ದನಿ ಕೂಡಿಸುತ್ತೆ. ನರೇಂದ್ರ ಮೋದಿಯನ್ನು ಇವರು ನಿಂದಿಸ್ತಾ ಇದ್ದಾರೆ, ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ತಾವು ಮಮ ಅನ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಅದೇ ಸಂದರ್ಭದಲ್ಲಿ ಕೇವಲ 24 ಗಂಟೆಗಳಲ್ಲಿ ಅಮೇರಿಕೆಯಲ್ಲಿ ಕುಳಿತುಕೊಂಡು ಒಬ್ಬ ವ್ಯಕ್ತಿ ಭಾರತ ದೇಶದಲ್ಲಿ ಹೇಗೆ ಅರಾಜಕತೆಯನ್ನು ಸೃಷ್ಟಿ ಮಾಡಬಹುದು, ಹೇಗೆ ಗೃಹಯುದ್ಧ ಆಗುವ ಹಾಗೆ ಮಾಡಬಹುದು, ಹೇಗೆ ಸರ್ಕಾರವನ್ನು ಪಲ್ಲಟಗೊಳಿಸಬಹುದು ಎನ್ನುವಂಥ ಸ್ಕೆಚ್ಚನ್ನು ಹಾಕ್ತಾನೆ, ಅದನ್ನು ಹರಿಬಿಡ್ತಾನೆ ಸೋಷಿಯಲ್ ಮೀಡಿಯಾದಲ್ಲಿ.
ಸೋಷಿಯಲ್ ಮೀಡಿಯಾ ಇವತ್ತಿನ ಕಾಲದಲ್ಲಿ ಎಷ್ಟು ಪ್ರಭಾವಶಾಲಿಯಾಗಿದೆ ಅಂತ ನಾನು ತಮಗೆ ಹೇಳಬೇಕಾಗಿಲ್ಲ. ಆತನ ಹೆಸರು ಅಭಿಜಿತ್ ದೀಪ್ಕೆ. ಈತ ಪೊಲಿಟಿಕಲ್ ಸ್ಟ್ರಾಟಜಿಸ್ಟ್ ಆಗಿದ್ದಂಥ ವ್ಯಕ್ತಿ. ಈತ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್. ಈತ ಆಮ್ ಆದ್ಮಿ ಪಾರ್ಟಿಯ ಸೋಷಿಯಲ್ ಮೀಡಿಯಾವನ್ನು ನೋಡ್ಕೋತಾ ಇದ್ದಂಥ ವ್ಯಕ್ತಿ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್ ಅವರ ಅತ್ಯಂತ ಪ್ರೀತಿಪಾತ್ರ ವಿಶ್ವಾಸಾರ್ಹ ವ್ಯಕ್ತಿ. ಮನೀಶ್ ಸಿಸೋಡಿಯಾ ಈತನ ಹೆಗಲ ಮೇಲೆ ಕೈ ಹಾಕ್ಕೊಂಡೇ ಓಡಾಡ್ತಾ ಇದ್ದಂಥ ಕಾಲಘಟ್ಟ ಒಂದಿತ್ತು. ಈತನಿಗೆ 30 ವರ್ಷ ವಯಸ್ಸು. ಒಂದೇ ದಿನದಲ್ಲಿ ಸೋಷಿಯಲ್ ಮೀಡಿಯಾದ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳು ತಯಾರಾಗ್ತವೆ. ಎಕ್ಸ್ನಲ್ಲಿ ಇರುತ್ತೆ, ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ನೀವು ಯಾವ್ಯಾವುದು ಕೇಳ್ತೀರಿ. ಜೊತೆಗೆ ಒಂದೇ ದಿನದಲ್ಲಿ ವೆಬ್ಸೈಟ್ ಕೂಡ ಲಾಂಚ್ ಆಗುತ್ತೆ. ಅದರಲ್ಲಿ ಮೆಂಬರ್ಶಿಪ್ಗೆ ಫಾರ್ಮನ್ನು ಕಳಿಸಲಾಗತ್ತೆ. ಅಂದರೆ ಯಾವ ಮಟ್ಟಿನ ತಯಾರಿ ನಡೀತಾ ಇದೆ ನೋಡಿ. ಇದು ಇವತ್ತು ಶುರುವಾಗಿದ್ದಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಇದು ಶುರುವಾಗಲಿಕ್ಕೆ ಆಗಸ್ಟ್ 5, 2024ಕ್ಕೆ ಯಾವಾಗ ಬಾಂಗ್ಲಾದೇಶದ ಶೇಖ್ ಹಸೀನಾ ಅವರು ಭಾರತಕ್ಕೆ ಪರಾರಿಯಾಗಿ ಬಂದು ಇಲ್ಲಿ ಇಳಿದು ಅಡಕ್ಕೊಂಡ್ರಲ್ಲ, ಅವತ್ತು ಶುರುವಾದಂಥ ಸ್ಕೆಚ್ ಇದು. ಬಾಂಗ್ಲಾದೇಶದಲ್ಲಿ ಆಗಿದೆ ಅಂದಮೇಲೆ ನಮ್ಮಲ್ಲಿ ಯಾಕೆ ಆಗಬಾರ್ದು? ನಮ್ಮಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಇನ್ನೂ ಜಾಸ್ತಿ. ನಮ್ಮಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಮಾಡೋದು ತೀರ ಸುಲಭ. ನಮ್ಮಲ್ಲಿ ಬೀದಿಗೆ ಒಂದು ಸಲ ಎಳೆದ್ಬಿಟ್ರೆ ಸರ್ಕಾರವು ಹೇಳ್ದಂಗೆ ಕೇಳುತ್ತೆ, ಕೋರ್ಟು ಹೇಳ್ದಂಗೆ ಕೇಳುತ್ತೆ, ಪೊಲೀಸರು ಕೂಡ ಹೆದರ್ಕೊಂಡ್ಬಿಡ್ತಾರೆ. ಏಕೆಂದರೆ ಯಾವತ್ತೂ ಲಾಠಿ ಚಾರ್ಜ್ ಆಗೋದಿಲ್ಲ, ಗೋಲಿಬಾರ್ ಮಾಡೋದಿಲ್ಲ. ನರೇಂದ್ರ ಮೋದಿ ಸರ್ಕಾರದಲ್ಲಿ ಆಹುತಿ ತೆಗೆದುಕೊಳ್ಳುವ ಪ್ರಶ್ನೆಯೇ ಇಲ್ಲ. ಒಂದು ಕಡೆ ಸಲ್ಮಾನ್ ಖುರ್ಷಿದ್ ಹೇಳಿಕೆ ಕೊಡ್ತಾರೆ. ಏನಂತ? ಬಾಂಗ್ಲಾದೇಶದಲ್ಲಾಗಿದ್ದು ಭಾರತದಲ್ಲಿಯೂ ಆಗತ್ತೆ, ಆಗಬೇಕು ಅಂತ. ಆಗಸ್ಟ್ 5ನೇ ತಾರೀಕು ಅಲ್ಲಿ ಗೃಹಯುದ್ಧ ಶುರುವಾಗಿ ಆಕೆ ಬರ್ತಾರೆ. ಆಗಸ್ಟ್ 6ಕ್ಕೆ ಅವ್ರು ಸ್ಟೇಟ್ಮೆಂಟ್ ಕೊಡ್ತಾರೆ. ಪ್ರತಿ ದಿವಸ ಪ್ರತಿ ಕ್ಷಣ ರಾಹುಲ್ ಗಾಂಧಿ ಹೋದಲ್ಲೆಲ್ಲ ಜನ್ಜಿ ಎದ್ದು ಕೊಡಬೇಕು, ಜನ್ಜಿ ಎದ್ದು ಕೊಡಬೇಕು, ಜನ್ಜಿ ಧ್ವನಿ ಎತ್ತಬೇಕು. ದೇಶದಲ್ಲಿ ಆ ಅಧಿಕಾರ ಪಲ್ಲಟ್ಟಾಗಬೇಕು ಅಂದರೆ ಜನ್ಜಿಯಿಂದ ಮಾತ್ರ ಸಾಧ್ಯ. ಯಾಕೆ ಹಂಗೆ ಹೇಳ್ತಾರೆ? ಯಾಕೆಂದರೆ ತನ್ನ ಕಡೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಾನು ಎಲ್ಲ ಚುನಾವಣೆಯಲ್ಲಿ ಸೋಲ್ತಾ ಇದ್ದೀನಿ, ಈಗ ತನ್ನ ಸಹಾಯಕ್ಕೆ ಒಂದೋ ವಿದೇಶಿ ಶಕ್ತಿಗಳು ಬಂದು ಸಹಾಯ ಮಾಡಬೇಕು. ಒಂದು ಕಡೆ ISI, ಮತ್ತೊಂದು ಕಡೆ CIA. ಅವ್ರು ನಿರಂತರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ರಕ್ತಗಂಬಳಿ ಹಾಸಿ ಹೋರಾಟ ಮಾಡಿ ಅಂತ ಮಾಡಿಕೊಡ್ತಾ ಇದ್ದಾರೆ. ಯೋಗೇಂದ್ರ ಯಾದವ್ ಹೇಳಿದ್ರಲ್ಲ, ಉತ್ತರ ಪ್ರದೇಶದ ಚುನಾವಣೆಯಲ್ಲಿ ತುಂಬ ಚೆನ್ನಾಗಿ ಹೇಳಿದರು ಅವರು. ಸಲೀಂ ಯಾದವ್, ಯೋಗೇಂದ್ರ ಯಾದವ್ ಅಲ್ಲ ಆತನ ಹೆಸರು, ಸಲೀಮುದ್ದೀನ್ ಯಾದವ್ ಅವನ ಹೆಸರು. ಆತ ಹೇಳ್ದ, ನಾವು ಎಂಥ ಚೆನ್ನಾಗಿ ಉತ್ತರ ಪ್ರದೇಶದಲ್ಲಿ ತಯಾರು ಮಾಡಿಕೊಟ್ಟಿದ್ದೀವಿ, ಇದನ್ನು ಗ್ರೌಂಡ್ನ ಪಿಚ್ನ ಬಳಸ್ಕೊಳ್ಳಿಕ್ಕೆ ಅಖಿಲೇಶ್ ಯಾದವ್ ಬರಲಿಲ್ಲ. ಎಂಥ ರೈತರ ಹೋರಾಟ ಮಾಡಿಸಿ ಬೀದಿಗಿಳಿದು ಟ್ರ್ಯಾಕ್ಟರ್ಗಳನ್ನೆಲ್ಲ ದಿಲ್ಲಿ ಒಳಗೆ ತಳ್ಳಿ ಅಷ್ಟೆಲ್ಲ ಗಲಾಟೆ ಮಾಡಿದ್ವಿ, ಬಳಸ್ತಿಲ್ಲ ಅವರು. ರಾಹುಲ್ ಗಾಂಧಿ ಕೂಡ ಅದರಲ್ಲಿ ವಿಫಲರಾಗಿದ್ದಾರೆ. ಅದಕ್ಕೆ ಅವರು ಮೊರೆ ಹೋಗೋದು ಯಾರಿಗೆ ಅಂದರೆ, ಅಗೇನ್ ಜನ್ಜಿಗಳು ಎದ್ದೇಳಬೇಕು. ಹಾಗೆ ಎದ್ದೇಳಬೇಕು ಅಂದ ತಕ್ಷಣ ಹಿಂದುಗಡೆ ಶಕ್ತಿಗಳು ತಯಾರಾಗ್ತವೆ. ಅಭಿಜಿತ್ ದೀಪ್ಗೆಗೆ ಸಹಾಯ ಮಾಡಲಿಕ್ಕೆ ಶುರು ಮಾಡ್ತವೆ. ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ, ಒಂದು ಪಕ್ಷ ಹುಟ್ಟು ಹಾಕಲಾಗತ್ತೆ. ಅದರ ಹೆಸರು CJP ಅಂತ, ಕಾಕ್ರೋಚ್ ಜನತಾ ಪಾರ್ಟಿ. ಕಾಕ್ರೋಚ್ ಅಂದಿದ್ರಲ್ವ ಅವರು, ಸೂರ್ಯಕಾಂತ್, ಅದು ಕಾಕ್ರೋಚ್ ಪಾರ್ಟಿ ನಮ್ಮದು. ಏನಿದರ ಪ್ರಣಾಳಿಕೆ ಏನು? ನ್ಯಾಯಾಧೀಶರಿಗೆ ರಾಜ್ಯಸಭಾ ಸ್ಥಾನಮಾನ ಕೊಡಬಾರದು. ಏಕೆಂದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕೊಟ್ಟಿದ್ದಾರಲ್ಲ ಗೋಗಾಯಿಗೆ, ಅದಕ್ಕೆ ಕೊಡಬಾರದು. ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ತರಬೇಕು. ಯಾರು ಪಕ್ಷಾಂತರ ನಿಷೇಧ ಮಾಡ್ತಾರೋ ಅವ್ರಿಗೆ 20 ವರ್ಷಗಳ ಕಾಲ ನಿಷೇಧ ಇರಬೇಕು. ಇದಕ್ಕೆ ಮೂಲ ಇದರ ಸದಸ್ಯತ್ವ ಪಡಲಿಕ್ಕೆ ಇರಬೇಕಾದಂಥ ಇದು ಏನಿರಬೇಕು ಅವ್ರಿಗೆ ಅಂತಂದರೆ, ಆತ ಸೋಮಾರಿಯಾಗಿರಬೇಕು, ಕ್ರಾನಿಕಲಿ ಆನ್ಲೈನ್ನಲ್ಲಿ, ಅಂದರೆ 24/7 ಆನ್ಲೈನ್ನಲ್ಲಿ ಆತ ಇರುವಂಥ ವ್ಯಕ್ತಿ ಆಗಿದ್ದರೆ ಆತ ನಮ್ಮ ಪಕ್ಷಕ್ಕೆ ಸೇರಲಿಕ್ಕೆ ಲಾಯಕ್ಕು. ಆತ ನಿರುದ್ಯೋಗಿ ಆಗಿರಬೇಕು. ವ್ಯವಸ್ಥೆಯ ವಿರುದ್ಧ ವೃತ್ತಿಪರವಾಗಿ ಹೋರಾಟ ಮಾಡಬೇಕು. ಎಂದೋ ಒಂದು ದಿವಸ ಬಂದೇ ಹೋದೆ ಅಂತಲ್ಲ, ಅದನ್ನೇ ದಂಧೆ. ಈಗ ಸಲೀಂ ಯಾದವ್ ಮಾಡಿದ್ರೆ ಆ ರೀತಿ ದಂಧೆ ಮಾಡ್ಕೋಬೇಕು. ಹಾಗಾದರೆ ಇವರ ಆಫೀಸಲ್ಲಿ, ಕಾಕ್ರೋಚ್ ಪಾರ್ಟಿಯ ಆಫೀಸು ನಿಮ್ಮ ವೈಫೈಯಲ್ಲಿದೆಯೋ ಅಲ್ಲೇ ಕೂತ್ಕೊಂಡು ನೀವು ಆಫೀಸನ್ನು ನಡೆಸಬೇಕು. ಈತ ಮಾಡಿದಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರ ಹೇಗಿದೆ ಅಂದರೆ, ಈ ಜನ್ಜಿಗೆ ಸೂಟ್ ಆಗುವಂಥ ಒಂದು ಶಬ್ದಗಳಿರ್ತವೆ, ಇಂಗ್ಲೀಷ್ ಶಬ್ದಗಳು. ಆ ಶಬ್ದಗಳನ್ನ ಕಾಯಿನ್ ಮಾಡಿ, ಸ್ಲ್ಯಾಂಗ್ ಅಂತಾರೆ. ಆ ಭಾಷೆಯಲ್ಲಿ ಮೀಮ್ಗಳನ್ನು ಮಾಡ್ತಾನೆ, ಆ ಭಾಷೆಯಲ್ಲಿ ರೀಲ್ಗಳನ್ನು ಮಾಡ್ತಾನೆ, ಆ ಭಾಷೆಯಲ್ಲಿ ವಿಡಂಬನಾತ್ಮಕವಾದಂಥ ವಿಡಿಯೋಗಳನ್ನು ಮಾಡ್ತಾನೆ, ಆ ಭಾಷೆಯಲ್ಲಿ ಪೋಸ್ಟರ್ಗಳನ್ನು ರಿಲೀಸ್ ಮಾಡಲಾಗತ್ತೆ. ಯಾವ ಮಟ್ಟಿಗೆ ಈ ಕಾಕ್ರೋಚ್ ಪಾರ್ಟಿ ಬೆಳೆಯುತ್ತೆ ಅಂದರೆ, ಈಗ ಅದರ ಸದಸ್ಯರ ಸಂಖ್ಯೆ 11.4 ಕೋಟಿ ಜನ, 11.4 crores. ನೋಡಿ, ಭಾರತೀಯ ಜನತಾ ಪಾರ್ಟಿ ಇಷ್ಟೆಲ್ಲ ಹೋರಾಟ ಮಾಡಿಕೊಂಡು ಪೋಸ್ಟರ್ ಅಂಟಿಸಿ, ಬಾಂಪ್ಲೆಟ್ ಅಂಟಿಸಿ, ಮನೆಗೆ ಹೋಗಿ RSS ಅವ್ರ ಕರಪತ್ರ ಕೊಟ್ಟು ಎಲ್ಲ ಮಾಡಿದರೂ ಕೂಡ 8.7 ಮಿಲಿಯನ್ ಇದೆ. ಇವರದು 11.4. ಅಂದರೆ
5 ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸದಸ್ಯತ್ವಕ್ಕಿಂತ ಜಾಸ್ತಿ ಜನರನ್ನು ಫಾಲೋಯರ್ಸ್ ಆಗಿ ತೊಗೊಂಡ ಈ ಮನುಷ್ಯ. ಇಷ್ಟಕ್ಕೆ ಮುಗಿಯೋದಿಲ್ಲ ಇದ್ರ ಮಜಾ ಕೇಳಿ. ಇದಾದ ಮೇಲೆ ಆ ಕಡೆಯಿಂದ ಈ ಪ್ರಶಾಂತ್ ಭೂಷಣ್ ಇದ್ದಾರಲ್ಲ, ಪ್ರಶಾಂತ್ ಭೂಷಣ್ ಇವ್ರಿಗೆ ಸಹಾಯ ಮಾಡ್ತಾರೆ. ಜಂಜಿಗಳೆಲ್ಲ ಈಗ ಬೀದಿಗಿಳಬೇಕು, ಭಾಳ ಅಂದರೆ ಪೊಲೀಸರು ಲಾಠಿಯಿಂದ ಹೊಡಿಬೋದು, 4 ಗುಂಡು ಹೊಡಿಬೋದು, ಆದರೆ ದೇಶಕ್ಕಾಗಿ ನಾವು ಬೀದಿಗಿಳಬೇಕಾದ ಅನಿವಾರ್ಯತೆ ಇದೆ ಅಂತ. ಇದೇ ಕುಟುಂಬದವರು ಆಮ್ ಆದ್ಮಿ ಪಾರ್ಟಿಗೆ 2 ಕೋಟಿ ರೂಪಾಯಿ ಫೌಂಡೇಶನ್ ಪಕ್ಷವನ್ನು ಸ್ಥಾಪನೆ ಮಾಡುವಾಗ ಕೊಟ್ಟಿದ್ದರು. ಇದೇ ಪ್ರಶಾಂತ್ ಭೂಷಣ್ಣ ಅರವಿಂದ್ ಕೇಜ್ರಿವಾಲ್ ಒದ್ದು ಹೊರಗಡೆ ಹಾಕಿದ್ದ. ಇದೇ ಯೋಗೇಂದ್ರ ಯಾದವ್ನ ಒದ್ದು ಹೊರಗಡೆ ಅರವಿಂದ್ ಕೇಜ್ರಿವಾಲ್ ಹಾಕಿದ್ದ. ಈಗ ಅದೇ ಪ್ರಶಾಂತ್ ಭೂಷಣ್ ಹೇಳ್ತಾರೆ, ಈ ದೇಶದಲ್ಲಿರುವಂಥ ನಿರುದ್ಯೋಗ, ಈ ದೇಶದಲ್ಲಿರುವಂಥ ಹಣದುಬ್ಬರ, ಇದನ್ನೆಲ್ಲ ಓಡಿಸ್ಬೇಕು ಅಂದರೆ ಯುವಕರು ಬೀದಿಗೆ ಬರಬೇಕು. ಇವ್ರ ಮಕ್ಕಳು ಬರೋಂಗಿಲ್ಲ, ಉಳಿದ ಯುವಕರು ಬೀದಿಗೆ ಬರಬೇಕು, ಹೋರಾಟ ಮಾಡಬೇಕು. ಇದೊಂದು ದೊಡ್ಡ ಮಟ್ಟದ ಸಾಂಕ್ರಾಮಿಕವಾದಂಥ ಭಾರತೀಯ ಜನತಾ ಪಾರ್ಟಿಗೆ ಚೋಕು ಕೊಡಕ್ಕೆ ಎಡಚರರು ಮಾಡಿದಂಥ ಅತಿ ದೊಡ್ಡದಾದಂಥ ಷಡ್ಯಂತ್ರ. ಮಜಾ ಅಂದರೆ ಇದ್ರ ಬಗ್ಗೆ ಬರ್ತಾ ಇರುವಂಥ ಮಾಹಿತಿಯನ್ನು ಗಮನಿಸಿದರೆ, ಇದರ ಸದಸ್ಯತ್ವ ಮಾಡಿದಾರಲ್ಲ. ಈಗ ಸದಸ್ಯತ್ವ ಅರೌಂಡ್ 3.5 ಲಕ್ಷ ಜನ ಸೈನಪ್ ಮಾಡಿದ್ದಾರೆ ಆ ವೆಬ್ಸೈಟ್ಗೆ ಹೋಗಿ. ಇವರು ವೆಬ್ಸೈಟ್ ಹೆಸರು @ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇನ್ಸ್ಟಾಗ್ರಾಮ್ ಅಕೌಂಟು, ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಇವರು ಒಂದು ವೆಬ್ಸೈಟ್. ಅದರಲ್ಲಿ ಒಂದು ಸೈನಪ್ ಮಾಡಲಿಕ್ಕೆ ಒಂದು ಅಕೌಂಟ್ ಕೊಟ್ಟಿದ್ದಾರೆ. ಇವ್ರು ಹೇಳ್ತಾರೆ ಮಹಿಳೆಯರಿಗೆ 50% ಸ್ಥಾನಮಾನವನ್ನು ಕೊಡಬೇಕು, ಆಮೇಲೆ ವೋಟರ್ ಲಿಸ್ಟ್ನಲ್ಲಿ ಯಾರ ಹೆಸರನ್ನೂ ಡಿಲೀಟ್ ಮಾಡಬಾರ್ದು. ಡಿಲೀಟ್ ಮಾಡಿದ್ದೇ ಆದರೆ ಆ ಚುನಾವಣಾ ಆಯೋಗದ ಮುಖ್ಯಸ್ಥನನ್ನು, ಆಯುಕ್ತನನ್ನು ಕೆಲಸದಿಂದ ಕಿತ್ತು ಹಾಕಬೇಕು, ಸಸ್ಪೆಂಡ್ ಮಾಡಬೇಕು, ಶಿಕ್ಷೆಯನ್ನು ಕೊಡಬೇಕು. ಬಾಂಗ್ಲಾದೇಶದವ್ರು ಬಂದರೂ ಸೇರಿಸ್ಕೋಬೇಕು, ಈ ಕಡೆ ಶ್ರೀಲಂಕಾ ಸಿಂಹಳಿಯರು ಬಂದರೂ ಸೇರಿಸ್ಕೋಬೇಕು, ರೋಹಿಂಗ್ಯಾಗಳು ಬಂದರೂ ಸೇರ್ಕೋಬೇಕು, ಡಿಲೀಟ್ ಮಾಡಬಾರ್ದು. ಇವ್ರ ಪ್ರಣಾಳಿಕೆಯಲ್ಲಿರೋದಿದ್ದು ನಾನು ಹೇಳ್ತಾ ಇರಲ್ಲ. ಈ ಉದ್ಯಮಿಗಳು ಇರುವಂಥ TV ಚಾನಲ್ ಇದಾವಲ್ಲ, ಈಗ ಅಂಬಾನಿ ಅದಾನಿ ಎಲ್ಲ ಚಾನಲ್ಗಳು ಹೊಂದಿದ್ದಾರೆ. ಆ ಚಾನಲ್ಗಳೆಲ್ಲ ಬಂದಾಗಿಬಿಡಬೇಕು. ಸೋಷಿಯಲ್ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಮಾತ್ರ ಅವಕಾಶ ಇರಬೇಕು ಭಾರತ ದೇಶದಲ್ಲಿ. ಅದಕ್ಕಾಗಿ ನಮ್ಮ ಹೋರಾಟ. ಈಗ ನಿಮಗೆ ಇದರ ಸ್ಪಷ್ಟವಾದ ಐಡಿಯಾ ಬಂತ. ಇನ್ನೊಂದು ಇದಕ್ಕೆ ಮಜಾ ಹೇಳಿಬಿಡ್ತೇನೆ ನಿಮಗೆ. ಏನಪ್ಪ ಅಂದರೆ, ಇದರ ಸದಸ್ಯರು ಹೇಳಿದ ನಾನು 3.5 ಲಕ್ಷ ಜನ ಅಂತ. ಇದರ 90% ಜನ ಸದಸ್ಯರು ಮುಸಲ್ಮಾನರು ಸೈನಪ್ ಮಾಡಿದರು, ವೆಬ್ಸೈಟ್ಗೆ ಹೋಗಿ ಫಿಲಪ್ ಮಾಡಿದವರು. ಆಮೇಲೆ ಇದರ 80% ಅದರ ಮಾನದಂಡವನ್ನು ನೋಡಿದಾಗ, ಸ್ಯಾಂಪಲ್ ಚೆಕ್ ಮಾಡಿದಾಗ 40 ವರ್ಷಕ್ಕಿಂತ ಹೆಚ್ಚಿನವರು. ಹೇಗೆ ರಾಹುಲ್ ಗಾಂಧಿ ಟೀ ಶರ್ಟ್ ಹಾಕ್ಕೊಂಡು ಬೈಸೆಪ್ಸ್ ತೋರಿಸ್ತಾ ತಾನು ಒಬ್ಬ ಯುವಕ ಅಂತ ತನ್ನನ್ನು ತಾನು ಕರ್ಕೋತಾ ಇದ್ದಾನೋ 57ನೇ ವರ್ಷದಲ್ಲಿ, ಆ ರೀತಿ ಇವರು ಹೇಗೆ JNUನಲ್ಲಿ ಫೇಲ್ ಆಗಿ ಡಾಕ್ಟರೇಟ್ ಮಾಡ್ತೀನಿ, ಫೆಲೋಶಿಪ್ ಮಾಡ್ತೀನಿ ಅಂತ ಸುಳ್ಳು ಹೇಳ್ಕೊಂಡು ಅಲ್ಲಿ ಹಾಸ್ಟೆಲ್ಲು, ಅಲ್ಲಿ ಸೌಲಭ್ಯ ಪಡಿತಾ ರಾಜಕೀಯ ಮಾಡುವಂಥ ಒಂದಷ್ಟು ಜನ ಎಡಚರಿದಾರಲ್ಲ, ಅದೇ ರೀತಿಯ ಜನ ಈ ಕಾಕ್ರೋಚ್ ಪಾರ್ಟಿಯನ್ನು ಹೇಗಾದರೂ ಮಾಡಿ ತರಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಒಂದು ಕಡೆ ಆಮ್ ಆದ್ಮಿಯ ಬೆಂಬಲ, ಏಕೆಂದರೆ ಆತನಿಗೆ ಈಗ ಅಸ್ತಿತ್ವವೇ ಇರಲಾರ್ದಂಥ ಸ್ಥಿತಿಗೆ ಆತ ಬಂದಿದ್ದಾನೆ. ಪಂಜಾಬ್ನಲ್ಲಿ ಗೆಲ್ಲೋದಿಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ತನ್ನ ಹೆಸರಿನಲ್ಲಿ ಕಾಯಿನ್ ಹಾಕಿದ್ರೆ ಈಗ ಅದು ಓಡೋದಿಲ್ಲ. ಅದಕ್ಕೆ ಈಗ ಯಾವ UPI ಬಳಸಬೇಕು ಅಂತಂದರೆ ಕಾಕ್ರೋಚ್ ಪಾರ್ಟಿಯ UPIಯನ್ನು ಬಳಸಿ ಈತನ ಅಂಗಡಿಯನ್ನು ನಡೆಸಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ನಿಮ್ಮ ಮಕ್ಕಳನ್ನು ದಯವಿಟ್ಟು ಎಲ್ಲ ಮಕ್ಕಳು ಇವತ್ತು ಇನ್ಸ್ಟಾಗ್ರಾಮ್ ನೋಡ್ತಾರೆ. ನಾನು ಕೂಡ ಇನ್ಸ್ಟಾಗ್ರಾಮಲ್ಲಿದ್ದೀನಿ, ನಮ್ಮದು ಅಕೌಂಟ್ ಇದೆ. ಅದರಲ್ಲಿ I am ಜೋಶಿ ಅಂತ ನನ್ನ ಅಕೌಂಟ್ ಹೆಸರು. ಅದರಲ್ಲಿ ಪ್ರತಿ ದಿವಸ ಸಂಜೆ 7 ಗಂಟೆಗೆ ಒಂದು ಸುಂದರವಾದಂಥ ದಿವ್ಯವಾದಂಥ ಫೀಲ್ ಗುಡ್ ಫ್ಯಾಕ್ಟರ್, ಈಗ ನಾವು ರಾಜಕೀಯದ ಬಗ್ಗೆ ಮಾತಾಡ್ತೀವಲ್ಲ, ಇದಕ್ಕೆ ತದ್ವಿರುದ್ಧವಾದಂಥ ಫೀಲ್ ಗುಡ್ ಒಳ್ಳೆಯದು ಅನಿಸ್ಬೇಕು, ನೈತಿಕತೆ ಅಂತ ಮಾರಲ್ ಸ್ಟೋರಿಗಳನ್ನ ಪ್ರತಿ ದಿವಸ ಸಂಜೆ 7 ಗಂಟೆಗೆ ನಾನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಹೇಳ್ತೀನಿ. ಪ್ರತಿಯೊಬ್ಬ ಯುವಕ ಯುವತಿಯರು ಕೂಡ ಇನ್ಸ್ಟಾಗ್ರಾಮನ್ನು ಬಳಸ್ತಾ ಇರ್ತಾರೆ. ಅವರ ತಲೆ ಕೆಡಿಸುವಂಥ ಮೀಮ್ಗಳು ಬರ್ತಾ ಇದ್ದಾವೆ. ಆದ್ದರಿಂದ ಇನ್ನು ಅಡುಗೆ ಮನೆಯಲ್ಲಿ ಜಿರಳೆಗಳಿರುವುದಿಲ್ಲ, ನಿಮ್ಮ ಮನೆಯ ಮಕ್ಕಳು ಜಿರಳೆಗಳಾಗುತ್ತಾರೆ. ಹುಷಾರ್. ನಮಸ್ಕಾರ.